ಕಾಂಪ್ರಮೈಸ್ ಏನಿಲ್ಲ, ಚೆನ್ನಾಗಿ ಬರ್ತೈತೆ. ಸ್ವಲ್ಪ ನೀವು ರೆಗ್ಯುಲರ್ ಸ್ವಲ್ಪ ಸ್ಪ್ರೇ ಮಾಡ್ತಾ ಹೋಗಿ, ಸ್ಟೆಮ್ ರೀಚು ಇದೆಲ್ಲ ಇದೆಯಲ್ಲ, ಅದು ಸ್ಪ್ರೇ ಮಾಡ್ತಾ ಏನಾಗ್ತೈತೆ ಅಂದ್ರೆ ಲಾಕ್ ಚೆನ್ನಾಗಿ ಹೊಡಿಯುತ್ತೆ, ಮತ್ತೆ ಫ್ಲವರಿಂಗ್ ಎಲ್ಲ ಚೆನ್ನಾಗಿ ಬರ್ತೈತಲ್ಲ. ಎಷ್ಟು ನೀವು ಚೆನ್ನಾಗಿ ಸ್ಪ್ರೇ ಮಾಡ್ತೀರೋ ಲಾಕ್ಸ್ ಎಲ್ಲ ಚೆನ್ನಾಗಿ ಹೊಡಿಯುತ್ತೆ. ಮತ್ತೆ ಇಳುವರಿ ಎಲ್ಲ ಚೆನ್ನಾಗಿದೆಲ್ಲ ಇವಾಗೆಲ್ಲ? ಇಳುವರಿ ಏನು ಪರವಾಗಿಲ್ಲಪ್ಪ, ಏನು ತೊಂದರೆ ಇಲ್ಲ, ಚೆನ್ನಾಗಿದೆ. ಇವಾಗ ಕೆಮಿಕಲ್ ಎಷ್ಟು ಕೊಟ್ಟಿದ್ದಾನೆ ಇವಾಗ ಇದಕ್ಕೆ? ಕೆಮಿಕಲ್ಗೆ ನಾನು ಅಷ್ಟು ಹೋಗಲಿಲ್ಲ. ಮೊನ್ನೆ ಒಂದ್ಸಲ ಸ್ವಲ್ಪ ಅರ್ಜೆಂಟಿಗೆ 15 ದಿವಸ ಔಷಧಿ ಹೊಡೆಯಕ್ಕೆ ಆಗಲ್ಲ ಅಂದ್ಬಿಟ್ಟು ಒಂದ್ಸಲ ಕೊಟ್ಟೆ ಅಷ್ಟೇ. ಅದಕ್ಕೆ ಮುಂಚೆ ಎಲ್ಲ ನಿಮ್ದೇ ಮಾಡ್ತಾ ಇದ್ದಿದ್ದೆ. ಅದೇ ಮೊನ್ನೆ ಹೇಳ್ದಲ್ಲ, ಸ್ವಲ್ಪ ಹಬ್ಬ ಮುಗಿಯಕಟ್ಟಾಗಲ್ಲ ಅಂದ್ಬಿಟ್ಟು ಸ್ವಲ್ಪ ನಾವು ಬೇರೆ ತಗೊಂಡು ಅಂಗಡಿಲಿ ಒಂದು ಸ್ವಲ್ಪ RX 550 ನೆಕ್ಸ್ಟ್ ಇದು 3 ಕೊಟ್ಟೆ ಅಷ್ಟೇ ಒಂದ್ಸಲ. ಅದ್ಬಿಟ್ರೆ ಅದಕ್ಕೆ ಮುಂಚೆ ಎಲ್ಲ ನಿಮ್ದೇನೆ ಸ್ಟೆಮ್ ರಿಚ್, ರ್ಯಾಪ್ ಬಯೋ 99 ಇದನ್ನೇ ಕೊಡ್ತಾ ಇದ್ದಿದ್ದು. ಎಲ್ಲ ಚೆನ್ನಾಗಿದೆ, ಗಿಡ ಎಲ್ಲ ಚೆನ್ನಾಗೈತೆ. ಸ್ವಲ್ಪ ಡೆವಲಪ್ಮೆಂಟ್ ಇನ್ನು ಸ್ವಲ್ಪ ಮಾಡ್ಕೊಳ್ಳಿ, ಯಾಕಂದ್ರೆ ಇವಾಗ ಹೀಲ್ಡ್ ಎಲ್ಲ ಚೆನ್ನಾಗಿ ಬರ್ತಾ ಇತ್ತು. ಇನ್ನೊಂದು ಫಸ್ಟ್ ಒಂದ್ಸರಿ ಕೊಟ್ಟಿದ್ದೀರಾ, ಇನ್ನೊಂದ್ಸರಿ ನಮ್ದು ಶೇತು ಪೀಕೆ ಕೊಟ್ಕೊಳ್ರಿ, ಏನೇನು ಬೇಕಾಗಿಲ್ಲ. ಫ್ಲವರ್ ಮತ್ತೆ ಫ್ಲವರ್ಗೆಲ್ಲ ಸ್ಟೆಮ್ ರಿಚ್ ರೆಗ್ಯುಲರ್ ಸ್ಪ್ರೇ ಮಾಡ್ಕೊಳ್ರಿ. ಹೆಚ್ಚಾಗಿ ಕೆಮಿಕಲ್ ಏನಿವೆ ಜಾಸ್ತಿ ಆಗ್ತಾನೆ ಇಲ್ಲ, ಕೆಮಿಕಲ್ ಏನು ಆಗ್ತಾ ಇಲ್ಲ. ನಾವು ಇದನ್ನೇ ಮಾಡ್ತಾ ಇರೋದು, ಇದೇ ಮಾಡ್ತಾ ಇರೋದು. ಸೊಲೆಮಾನ ನೀಮ್ ಆಯಿಲ್ ಒಂದ್ಸಲ ಕೊಟ್ಟೆ ಅಷ್ಟೇ. ಉಳಿದಿದ್ದೆಲ್ಲ ಗಿಡ ಡೆವಲಪ್ಮೆಂಟ್ಗೆ, ಕಾಯಿ ಕ್ವಾಲಿಟಿಗೆಲ್ಲ ನಿಮ್ದೇನೆ. ಡೆವಲಪ್ಮೆಂಟ್ಗೆ, ಕಾಯಿ ಕ್ವಾಲಿಟಿಗೆ, ರೋಗಕ್ಕೆ ಎಲ್ಲ ನಿಮ್ದೇ ಫಾಲೋ ಮಾಡ್ಕೊಂಡ್ ಬರ್ತಾರೆ. ರಂಗೋಲಿಗೆಲ್ಲ ಮೇನ್ ರಂಗೋಲಿ ಇಲ್ಲ ನೋಡಿ ಸರ್ ಅಷ್ಟು. ಅದೇ ನಮ್ದು ಸ್ಟಾರ್ಟಿಂಗ್ ಅಲ್ಲಿ 1 ಕೋಟ ಹಂಗೆ ಹೊಡೆದ್ಬಿಟ್ರೆ 3 ಕೋಟ ಹೊಡೆದ್ಬಿಟ್ಟೆ. ರಂಗೋಲಿ ಇದು 3 ಕೋಟ ಹೊಡೆದ್ಬಿಟ್ಟೆ ನಿಮ್ದು. ಗಿಡ ಚೆನ್ನಾಗೈತೆ ಅಣ್ಣ, ಹೀಲ್ಡ್ ಎಲ್ಲ ಚೆನ್ನಾಗೈತೆ. ರೆಗ್ಯುಲರ್ ಇದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ರಿ. ಸರಿ ಆಯ್ತು, ಹಂಗೆ ಮಾಡ್ತೀನಿ. ಸರಿ ಆಯ್ತು, ವೈಂಡ್ ಅಪ್ ಮಾಡಿ.